ಹಲೋ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕನ್ನಡದ ಕಮಲಾಸನ ಎಂದು ಖ್ಯಾತರಾದ ನಮ್ಮ ರಮೇಶ್ ಅರವಿಂದ್ ಅವರು ನಟಿಸಿರುವ ಹಾಸ್ಯಭರಿತ ಚಿತ್ರಗಳು. ಪಂಚಮ ವೇದ ಈ ಚಿತ್ರವು 1990ರಲ್ಲಿ ತೆರೆಕಂಡಿತು. ಇದನ್ನು PH ವಿಶ್ವನಾಥ್ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರವು ರೊಮ್ಯಾಂಟಿಕ್ ಮತ್ತು ಹಾಸ್ಯಭರಿತ ಚಿತ್ರವಾಗಿದೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಸುಧಾರಾಣಿ, ರಾಮಕೃಷ್ಣ ಕಾಶಿ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಪುಂಡ ಪ್ರಚಂಡ ಈ ಚಿತ್ರವು 1991ರಲ್ಲಿ ತೆರೆಕಂಡಿತು. ಈ ಚಿತ್ರವು ಪತ್ತೆದಾರಿ ಮತ್ತು ಹಾಸ್ಯ ಚಿತ್ರವಾಗಿದೆ. ಈ ಚಿತ್ರದ ನಿರ್ದೇಶಕ ಸುಧೀಂದ್ರ ಕಲೋಲ್. ಈ ಚಿತ್ರದಲ್ಲಿ ಶಂಕರ್ ನಾಗ್, ರಮೇಶ್ ಅರವಿಂದ್, ಶ್ರುತಿ, ವನಿತಾ ವಾಸು, ಅಶೋಕ್, ಜೈ ಜಗದೀಶ್ ಮುಂತಾದ ಕಲಾವಿದರು ನಟಿಸಿದ್ದಾರೆ. CBI ಶಿವ ಈ ಚಿತ್ರವು 1991ರಲ್ಲಿ ತೆರೆಕಂಡಿತು. ಈ ಚಿತ್ರದ ನಿರ್ದೇಶಕರು B. ರಾಮಮೂರ್ತಿ. ಈ ಚಿತ್ರವು ಆಕ್ಷನ್ ಮತ್ತು ಹಾಸ್ಯಭರಿತ ಚಿತ್ರವಾಗಿದೆ. ಈ ಚಿತ್ರದಲ್ಲಿ ಪ್ರಭಾಕರ್, ರಮೇಶ್ ಅರವಿಂದ್, ಸುನೀಲ್, ಜಗ್ಗೇಶ್ ಮತ್ತು ಶ್ರುತಿ, ಅವಿನಾಶ್ ಮುಂತಾದ ಕಲಾವಿದರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಅರಗಿಣಿ ಈ ಚಿತ್ರವು 1995ರಲ್ಲಿ ಬಿಡುಗಡೆಯಾಯಿತು. ಈ ಚಿತ್ರದ ನಿರ್ದೇಶಕರು PH ವಿಶ್ವನಾಥ್. ಈ ಚಿತ್ರವು ಲವ್ ಸ್ಟೋರಿ ಮತ್ತು ಹಾಸ್ಯಭರಿತ ಚಿತ್ರವಾಗಿದೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಕಾಶಿ, ಸುಧಾರಾಣಿ, ರಮೇಶ್ ಭಟ್, ರಮೇಶ್ ಪಂಡಿತ್ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಕರ್ಪೂರದ ಗೊಂಬೆ ಈ ಚಿತ್ರವು 1996ರಲ್ಲಿ ಬಿಡುಗಡೆಯಾಯಿತು. ಈ ಚಿತ್ರದ ನಿರ್ದೇಶಕರು S. ಮಹೇಂದರ್. ಈ ಚಿತ್ರವು ಸೆಂಟಿಮೆಂಟ್ ಮತ್ತು ಹಾಸ್ಯ ಚಿತ್ರವಾಗಿದೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಶ್ರುತಿ, ಶರಣ್, ದೊಡ್ಡಣ್ಣ, ಮಾಸ್ಟರ್ ಆನಂದ್, ಲೋಕೇಶ್ ಮುಂತಾದ ಕಲಾವಿದರು ನಟಿಸಿದ್ದಾರೆ. ರಂಗೇನಹಳ್ಳಿಯಾಗೆ ರಂಗಾದ ರಂಗೇಗೌಡ ಇದು 1997ರಲ್ಲಿ ಬಿಡುಗಡೆಯಾಯಿತು. ಈ ಚಿತ್ರವು ರೊಮ್ಯಾಂಟಿಕ್ ಮತ್ತು ಹಾಸ್ಯ ಚಿತ್ರವಾಗಿದೆ. ಈ ಚಿತ್ರವನ್ನು V. ಉಮಾಕಾಂತ್ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಅಂಬರೀಶ್, ರಮೇಶ್ ಅರವಿಂದ್, ಭವ್ಯಶ್ರೀ ರೈ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಮದುವೆ ಈ ಚಿತ್ರವು 1997ರಲ್ಲಿ ಬಿಡುಗಡೆಯಾಯಿತು. ಈ ಚಿತ್ರವು ರೊಮ್ಯಾಂಟಿಕ್ ಮತ್ತು ಹಾಸ್ಯಭರಿತ ಚಿತ್ರವಾಗಿದೆ. ಈ ಚಿತ್ರದ ನಿರ್ದೇಶಕರು V. ಉಮಾಕಾಂತ್. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಕುಮಾರ್ ಗೋವಿಂದ್, ಚಾರುಲತಾ, ಲಕ್ಷ್ಮಿ, ಉಮಾಶ್ರೀ, ಬ್ಯಾಂಕ್ ಜನಾರ್ದನ್ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಉಲ್ಟಾ ಪಲ್ಟಾ ಈ ಚಿತ್ರವು 1997ರಲ್ಲಿ ಬಿಡುಗಡೆಯಾಯಿತು. ಇದನ್ನು S. ಶಂಕರ್ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಕಾಶಿ, ಸುಷ್ಮಾ, ಪೂಜಾ ಲೋಕೇಶ್, ರಮೇಶ್ ಪಂಡಿತ್, ಗಿರ್ಜಾ ಲೋಕೇಶ್, ದತ್ತಾತ್ರೇಯ, ಕರಿಬಸವಯ್ಯ, ಶಂಕರ್ ರಾವ್ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಇದು ಎಂತ ಪ್ರೇಮವಯ್ಯ ಇದು 1999ರಲ್ಲಿ ಬಿಡುಗಡೆಯಾಯಿತು. ಈ ಚಿತ್ರದ ನಿರ್ದೇಶಕರು ಕೊಡ್ಲು ರಾಮಕೃಷ್ಣ. ಇದು ಲವ್ ಸ್ಟೋರಿ ಮತ್ತು ಹಾಸ್ಯ ಚಿತ್ರವಾಗಿದೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಶಿಲ್ಪಾ, ಚಾರುಲತಾ, ಜೈ ಜಗದೀಶ್, ರಾಜೇಶ್ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಕುರಿಗಳು ಸಾರ್ ಕುರಿಗಳು 2001ರಲ್ಲಿ ತೆರೆಕಂಡಿತು. ಇದು ಹಾಸ್ಯಭರಿತ ಚಿತ್ರವಾಗಿದ್ದು, ಈ ಚಿತ್ರದ ನಿರ್ದೇಶಕರು ರಾಜೇಂದ್ರ ಸಿಂಗ್ ಬಾಬು. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, S. ನಾರಾಯಣ್, ಅನಂತ್ ನಾಗ್, ಮೋಹನ್, ಭಾವನಾ, ಸುಂದರ್ ರಾಜ್, ಉಮಾಶ್ರೀ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಕೋತಿಗಳು ಸಾರ್ ಕೋತಿಗಳು 2001ರಲ್ಲಿ ತೆರೆಕಂಡಿತು. ಈ ಚಿತ್ರದ ನಿರ್ದೇಶಕರು ರಾಜೇಂದ್ರ ಸಿಂಗ್ ಬಾಬು. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, S. ನಾರಾಯಣ್, ಉಮಾಶ್ರೀ, ಪ್ರೇಮಾ, ಮುಖ್ಯಮಂತ್ರಿ ಚಂದ್ರು, ಮೋಹನ್, ತಾರಾ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಪಕ್ಕಾ ಚುಕ್ಕ 2003ರಲ್ಲಿ ತೆರೆಕಂಡಿತು. ಈ ಚಿತ್ರವನ್ನು S. ನಾರಾಯಣ್ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, S. ನಾರಾಯಣ್, ದೊಡ್ಡಣ್ಣ, ಶೋಭರಾಜ್, ಮುಖ್ಯಮಂತ್ರಿ ಚಂದ್ರು, ಸುಂದರ್ ರಾಜ್ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಕತ್ತೆಗಳು ಸಾರ್ ಕತ್ತೆಗಳು 2003ರಲ್ಲಿ ತೆರೆಕಂಡಿತು. ಇದನ್ನು ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, S. ನಾರಾಯಣ್, ಕೋಮಲ್, ಊರ್ವಶಿ, ಜೈ ಜಗದೀಶ್, ಉಮಾಶ್ರೀ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಬಿಸಿ ಬಿಸಿ 2004ರಲ್ಲಿ ತೆರೆಕಂಡಿತು. ಈ ಚಿತ್ರವನ್ನು ರಾಮನಾಥ್ ಋಗ್ವೇದಿ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಅನುಪ್ರಭಾಕರ್, ರೇಖಾ ದಾಸ್, V. ಮನೋಹರ್ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಜೋಗ್ ಫಾಲ್ಸ್ 2004ರಲ್ಲಿ ಬಿಡುಗಡೆಯಾಯಿತು. ಇದು ಹಾಸ್ಯ ಚಿತ್ರವಾಗಿದ್ದು, ಅಶೋಕ್ ಪಾಟೀಲ್ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ನೀತಾ, ದೀಪಾಲಿ, ಸುಧಾ ಬೆಳವಾಡಿ, ಶರಣ್, ದತ್ತಾತ್ರೇಯ ಮುಂತಾದ ಕಲಾವಿದರು ನಟಿಸಿದ್ದಾರೆ. ರಾಮ ಶ್ಯಾಮ ಬಾಮ 2005ರಲ್ಲಿ ತೆರೆಕಂಡಿತು. ಇದನ್ನು ರಮೇಶ್ ಅರವಿಂದ್ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಕಮಲ್ ಹಾಸನ್, ಶ್ರುತಿ, ಅನಿರುದ್ಧ್, ದತ್ತಾತ್ರೇಯ, ಡೈಸಿ ಬೋಪಣ್ಣ, ಊರ್ವಶಿ ಮುಂತಾದ ಕಲಾವಿದರು ನಟಿಸಿದ್ದಾರೆ. ತೆನಾಲಿ ರಾಮ 2006ರಲ್ಲಿ ತೆರೆಕಂಡಿತು. ಈ ಚಿತ್ರದ ನಿರ್ದೇಶಕರು ಮಾಗಡಿ ಪಾಂಡು. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಜಗ್ಗೇಶ್, ಕೋಮಲ್, ರಂಗಾಯಣ್ ರಘು, ಧರ್ಮ, ದೊಡ್ಡಣ್ಣ, ಕರಿಬಸವಯ್ಯ, ಟೆನ್ನಿಸ್ ಕೃಷ್ಣ, ಬ್ಯಾಂಕ್ ಜನಾರ್ದನ್ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಏಕದಂತ 2007ರಲ್ಲಿ ತೆರೆಕಂಡಿತು. ಇದು ಹಾಸ್ಯಭರಿತ ಚಿತ್ರವಾಗಿದೆ. ಇದನ್ನು ಬಾಲಿವುಡ್ ನಿರ್ದೇಶಕ ಸಚಿನ್ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ವಿಷ್ಣುವರ್ಧನ್, ರಮೇಶ್ ಅರವಿಂದ್, ಪ್ರೇಮಾ, ಉಮಾಶ್ರೀ, ಗುರುಕಿರಣ್, ಮಂಡ್ಯ ರಮೇಶ್, ಗಿರ್ಜಾ ಲೋಕೇಶ್ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಸತ್ಯವಾನ್ ಸಾವಿತ್ರಿ 2007ರಲ್ಲಿ ತೆರೆಕಂಡಿತು. ಈ ಚಿತ್ರವನ್ನು ರಮೇಶ್ ಅರವಿಂದ್ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಜೆನಿಫರ್ ಕೊತ್ವಾಲ್, ಡೈಸಿ ಬೋಪಣ್ಣ, ಅನಿರುದ್ಧ್, ಕೋಮಲ್, ದತ್ತಾತ್ರೇಯ, ಸುಂದರ್ ರಾಜ್ ಮುಂತಾದ ಕಲಾವಿದರು ನಟಿಸಿದ್ದಾರೆ.
ವೆಂಕಟ ಇನ್ ಸಂಕಟ 2009ರಲ್ಲಿ ತೆರೆಕಂಡಿತು. ಇದನ್ನು ರಮೇಶ್ ಅರವಿಂದ್ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಶರ್ಮಿಳಾ ಮಾಂಡ್ರೆ, ಮುಖ್ಯಮಂತ್ರಿ ಚಂದ್ರು, ದತ್ತಾತ್ರೇಯ, ಉಮಾಶ್ರೀ, ಕಾಶಿ, ಡಿಂಗರಿ ನಾಗರಾಜ್ ಮುಂತಾದ ಕಲಾವಿದರು ನಟಿಸಿದ್ದಾರೆ. 3 ಗುಟ್ಟು 1 ಸುಳ್ಳು 1 ನಿಜ 2009ರಲ್ಲಿ ತೆರೆಕಂಡಿತು. ಇದನ್ನು ದಿನೇಶ್ ಬಾಬು ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಕೋಮಲ್, ಶರಣ್, ಆಶಾಲತಾ, ಮಂಡ್ಯ ರಮೇಶ್, ಶ್ರೀನಿವಾಸ್ ಮೂರ್ತಿ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಕ್ರೇಜಿ ಕುಟುಂಬ 2010ರಲ್ಲಿ ಬಿಡುಗಡೆಯಾಯಿತು. ಇದನ್ನು ಬಿ. ರಾಮಮೂರ್ತಿ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಅನಂತ್ನಾಗ್, ಜೈ ಜಗದೀಶ್, ಬ್ಯಾಂಕ್ ಜನಾರ್ದನ್, ಬೇಬಿ ಧನ್ಯಾರಾವ್ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಇವಿಷ್ಟು ರಮೇಶ್ ಅರವಿಂದ್ ಅವರು ನಟಿಸಿರುವ ಹಾಸ್ಯ ಚಿತ್ರಗಳು ಭಾಗ 1. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.